ಬೆಳಿಗ್ಗೆ ಹೊತ್ತು ದೇವರಿಗೆ ಲೋಕ ಕಲಶಾಸ್ತ್ರೆ ಪ್ರಧಾನ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾಗಿ ಕಲಶಾಸ್ತ್ರೆ ಮಾಡಿ ದೇವರಿಗೆ ಧ್ವಜಾರೋಹಣ ಆಗುವಂಥವನ್ನು ಮಾಡಿದೆ. ಇವತ್ತಿನ ದಿವಸ ಕೂಡ ಎಲ್ಲ ಭಕ್ತ ಆಡಳಿತ ವರ್ಗದವರ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮದ ನೆರವೇರಿ ದೇವರಿಗೆ ಮಧ್ಯಾಹ್ನ ಮಹಾಪೂಜೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇವತ್ತಿನ ದಿನದಿಂದ ಶುರು ಮಾಡಿ 3 ದಿವಸ ಪರ್ಯಂತವಾಗಿ ವಿಜೃಂಭಣೆಯಿಂದ ಆ ಮಹಾತಾಯಿಗೆ ಉತ್ಸವ ನಡೆಯುವಂಥದ್ದು. ಅದರಲ್ಲಿಯೂ ಸಂಜೆಯ ಕಾಲದಲ್ಲಿ ಸಾಧಾರಣ 5-5:30 ಗಂಟೆ ಹೊತ್ತಿಗೆ ದೇವರ ಬಳಿ ಹೊರಡು ದೇವರ ಎಲ್ಲ ರೀತಿಯ ವಾದ್ಯದಿಂದ ಭಜನೆಯಿಂದೆಲ್ಲ ಈ ಜಾಗದಲ್ಲಿ ಸುತ್ತು ನೆರವೇರುವಂಥದ್ದು. ಅನ್ನಛತ್ರದ ಒಂದು ಕೆಲಸವನ್ನು ಮಾಡಲಿಕ್ಕೋಸ್ಕರ ನಾವು 2 ಲಕ್ಷ ರೂಪಾಯಿ ಕೊಟ್ಟವರಿಗೆ ಒಂದು ಅವರ ಭಾವಚಿತ್ರವನ್ನು ಅನ್ನಛತ್ರದಲ್ಲಿ ಸ್ಥಾಪಿಸುವುದಾಗಿ ನಾವೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಅಲ್ಲದೆ ಈ ಸಲ ಬಂದ ಭಕ್ತರಿಗೆ ಎಲ್ಲ ಭಕ್ತರಿಗೆ ಅದೃಷ್ಟ ಚೀಟಿಯನ್ನು ಹಂಚುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇದಕ್ಕೆ ಯಾವುದೇ ಹಣವನ್ನು ನೀಡುವ ಅಗತ್ಯವಿಲ್ಲ. ಭಕ್ತರು ಬಂದು ದೇವಸ್ಥಾನದಲ್ಲಿ ಅದೃಷ್ಟ ಚೀಟಿಯನ್ನು ತೆಗೆದು ಅದರಲ್ಲಿ ಅವರ ಹೆಸರನ್ನು ನಮೂದಿಸಿ ನಮ್ಮ ಈ ಡ್ರಮ್ಮಿಗೆ ಹಾಕಿಬಿಟ್ಟು ಅದರಲ್ಲಿ ನಾವು ಚೀಟಿಯನ್ನು ಎತ್ತುತ್ತೇವೆ. ಅವರ ಫಲಿತಾಂಶ ಕ್ಷೇತ್ರದ ಮತ್ತೆ ನಾನು ಹಲವಾರು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ಏನಂದರೆ ಬಂದರೆ ನಮಗೊಂದು ಮನಃಶಾಂತಿ ಸಿಗ್ತದೆ. ಮತ್ತು ಒಂದೊಂದು ಹಳ್ಳಿಯ ಒಂಥರ ವಾತಾವರಣ, ಇಲ್ಲಿ ಒಂಥರ ಜನಗಳಿಗೆಲ್ಲ ಒಳ್ಳೆಯ ಒಂದು ಖುಷಿ ಇರ್ತದೆ. ಸೊ ಇಲ್ಲಿ ಬಂದಾಗ ನನಗೊಂದು ದೇವಸ್ಥಾನದ ಸಮಿತಿಯಲ್ಲಿ ಕೆಲಸ ಮಾಡೋದೊಂದು ಅವಕಾಶ ಸಿಕ್ಕಿದೆ. ಸೊ ನಾನು ಇಲ್ಲಿ ದೇವಸ್ಥಾನದಲ್ಲಿ ಈಗ ಟ್ರಸ್ಟಿಯಾಗಿ ಕೆಲಸ ನಿರ್ವಹಿಸ್ತೇನೆ. ಇಲ್ಲಿ ನಾವಿಲ್ಲಿ ಬಂದು ಇಲ್ಲಿ ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ನಮಗೊಂದು ದೊಡ್ಡ ಸವಾಲು ಎದುರಾಯಿತು. ಈ ದೇವಸ್ಥಾನದ ಒಂದು ಬಿಲ್ಡಿಂಗ್ ಅರ್ಧದಲ್ಲಿ ನಿಂತಿದ್ದು ಕಟ್ಟಿದ್ದು, ಅದನ್ನು ಏನಾದರೂ ಮಾಡಿ ಅದನ್ನು ಪೂರ್ಣಗೊಳಿಸಬೇಕು ಅಂತ ಭಕ್ತರು ಹಾಗೂ ಆಡಳಿತ ಮಂಡಳಿಯವರೆಲ್ಲ ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳ್ತಾ ಇದ್ರು. ಸೊ ನಮಗೊಂದು ಮನಸ್ಸಲ್ಲಿ ಆಯಿತು, ನಾವು ಯಾಕೆ ಇದನ್ನು ಮಾಡಬಾರ್ದು ಅಂತ ನಾವು ತುಂಬ ಜನರನ್ನು ಹುಡುಕ್ತಾ ಇದ್ದೆವು. ಯಾರಾದರೂ ಒಂದು ಒಳ್ಳೆಯ ಅಧ್ಯಕ್ಷರು ಸಿಗಬೇಕು ಅಂತ ಯಾರನ್ನು ಮಾಡಿದರೂ ಯಾರು ಆಗ್ತಾ ಇರಲಿಲ್ಲ. ಅದಕ್ಕೆ ಕಷ್ಟ ಉಂಟು. ಹಾಗೆ ಈಗ ದೇವರೇ ಒಬ್ಬರು ಶಾಂಬಶಿವರಾವ್ ಅಂತ ಹೇಳಿದ್ರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಕಳಿಸಿಬಿಟ್ಟಿದ್ದಾರೆ. ಸೊ ಅವರಿಂದಾಗಿ ಈ ಕೆಲಸ ಎಲ್ಲ ಪೂರ್ಣ ಆಗ್ತದೆ. ಸೊ ನಾವೆಲ್ಲ ಸೇರಿ ಆ ಕೆಲಸವನ್ನು ಡಿಸೈಡ್ ಮಾಡಿದ್ದೇವೆ. ಸೊ ಅವರೀಗ ತುಂಬ ಆಗಾಗ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಲವೊಂದು ಗಂಟೆಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಧನ ಸಹಾಯ ಒದಗಿ ಬರಬೇಕು. ಈ ದೇವಸ್ಥಾನದ ಬಿಲ್ಡಿಂಗ್ ಆಗಿದೆ, ಜನಗಳಿಗೆಲ್ಲ ಒಂದು ಒಳ್ಳೆಯ ಅನ್ನಛತ್ರ ಮತ್ತು ಒಂದು ಮದುವೆ ಹಾಲು ಇನ್ನಿತರ ಎಲ್ಲ ಸಮಾರಂಭ ಮಾಡಲಿಕ್ಕೆಲ್ಲ ಒಂದು ಒಳ್ಳೆಯ ಒಂದು ಛತ್ರ ಒದಗಬೇಕು. ಈ ದೇವಸ್ಥಾನದ ಜನಗಳಿಗೆಲ್ಲ ಒಳ್ಳೆಯ ಒಂದು ಕಾರ್ಯ ಮಾಡಲಿಕ್ಕೆಲ್ಲ ಒಳ್ಳೆಯದಾಗಬೇಕು ಅಂತ ನಾನು ಎಣಿಸ್ತಾ ಇದ್ದೇನೆ. ಮತ್ತು ಇನ್ನೊಂದು ಏನು ಹೇಳಿದರೆ, ಇದೆಲ್ಲ ಕೆಲಸಗಳು ನಿರ್ಮಾಣ ಆದಮೇಲೆ ಕೆಲಸಗಳು ಪೂರ್ಣ ಆದಮೇಲೆ ಈ ದೇವಸ್ಥಾನದ ವತಿಯಿಂದ ಏನಾದರೂ ಊರಿನ ಜನಗಳಿಗೆ ಮತ್ತು ಬಡವರಿಗೆ ಅಥವಾ ಎಜುಕೇಷನ್ ಅಥವಾ ಏನಾದರೂ ಆರೋಗ್ಯ ಅಂಥದ್ದೊಂದು ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ನನ್ನ ಮನಸ್ಸಿನಲ್ಲಿ ಉಂಟು. ಬಟ್ ದೇವರ ಅನುಗ್ರಹ ಆಡಳಿತ ಮಂಡಳಿಯವರೆಲ್ಲ ಒಪ್ಪಿಗೆ ಕೊಟ್ಟರೆ ಅದನ್ನು ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ದೇವರು ಈ ಕ್ಷೇತ್ರದ ಎಲ್ಲ ಬರುವ ಜನಗಳಿಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ನಮಗೂ ಒಳ್ಳೆಯದು ಮಾಡಲಿ ಅಂತ ನಾನು ಭಾವಿಸ್ತೇನೆ.